ಎಸ್ ಒಂದು 2 ತಿಂಗಳ ನಂತರ ಮಳೆ ಬಂದಿದ್ದೇನೆ. ಮಳೆ, ಮನೆ, ಮನಸ್ಸು ಎಲ್ಲ ತುಂಬ ಖುಷಿ ಆಗ್ತುಂಟು. ಬನ್ನಿ ಮಳೆಗೆ ಗಮ್ಮತ್ತು ಮಾಡುವ. ಬನ್ನಿ, ಊರಲ್ಲಿ ಮಳೆ, ಜನ ಬೆಳಿತಾರೆ ಬೆಳೆ, ಊರಲ್ಲಿ ಫುಲ್ಲು ಮಳೆ, ಮೈ ಮೇಲೆ ಆಗಿದೆ ಫುಲ್ಲು ಕೊಳೆ. ಈಗ ಕೊಡ್ತಾಳೆ ನಮ್ಮ ಮನೆಯವ್ರು ನನಗೆ ಕೂಳೆ. ಟಂಟಡ ಕಟ್ಟ ಮಳೆಯೇ ಮಳೆಯೇ ಅಂಬೆಗಾಲ ಇಡುತ್ತಾ ಸುರಿಯೇ. ಮಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಾಗಾಗಿ ಇವತ್ತು ಮಳೆಗೆ ಬನ್ನಿ ಫುಲ್ಲು ಒದ್ದೆ ಆಗುದಂತ ಪ್ಲ್ಯಾನ್ ಮಾಡಿ ಕೊಡೆ ಹಿಡ್ಕೊಂಡು ನಡ್ಕೊಂಡು ಹೊರಟದ್ದೆ. ಜೋರು ಮಳೆ ಬೇರೆ. ಮಳೆಗೆ ಎಂತ ಮಾಡೋದಲ್ವ, ಸುಮ್ಮನೆ ಕೆಳಗೆ ತೋಟಕ್ಕೆಲ್ಲ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರುವಂಥ ಪ್ಲ್ಯಾನ್ ಮಾಡಿಕೊಂಡು ಹೊರಟದ್ದೇ. ಹೋಗುವ ಹೋಗುವ ತೋಟದ ಕಡೆಗೆ ಹೋಗುವ. ಟ್ಯೂ ಟ್ಯೂ. ತಂಪಾದ ಮಳೆಗೆ ಚಿನುಗುಡುತ್ತಿದ್ದ ಎಲೆಗಳು. ಇದು ಕರಿಮೆಣಸಿನ ಗಿಡ. ಇದು ನಮ್ಮ ಪುಟ್ಟದಾದ ತೋಟ. ತೋಟ 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 ತೋಟ. ಇದು ನೋಡಿ ಅಡಿಕೆ ಜಲಪಾತ. ಅಡಿಕೆ ಮರದಿಂದ ಮೇಲಿಂದ ರಭಸವಾಗಿ ಬೀಳುತ್ತಿರುವ ಮಳೆಯ ನೀರು. ಹೂವೆ ಹೂವೇ ಹೂವೆ ಹೂವೇ. ನೋಡಿ ಮಳೆಗೆ ಇದು ಡೈಲಿ ಚಂಡಿ ಆಗ್ತದೆ. ನಾವು ಅಪರೂಪಕ್ಕೆ ಚಂಡಿ ಆದರೆ ಮಳೆಯಲ್ಲಿ ನೆನಿಬಾರ್ದು ಅಂತ ಹೇಳ್ತೇವೆ. ಹಾಗೆ ಬೇಡ ಅಂತ ಮಳೆಯೆಲ್ಲ ಸ್ವಲ್ಪ ಕಡಿದ ಮೇಲೆ ಕೊಡೆ ಮಡಚಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ವಿಶೇಷತೆ ಒಂದು ಪೇರಳೆಯನ್ನು ನೋಡಲಿಕ್ಕೆ ಸಿಕ್ತು ಅಂತ ಪ್ರಯೋಗ ಮಾಡಲಿಕ್ಕೆ ಹತ್ತಿದ್ದು. ಏನಾಯ್ತು ಅಂತ ನೀವೇನು ನೋಡಿ. ಒಂದು ಪೆರಂಗಾಯಿಯ ಕತೆ. ಏನೋ ಮಾಡಲು ಹೋಗಿ ಪೆರಂಗಾಯಿ ಐಟಿ ಇರ್ತದೆ. ಏನು ಕಪ್ಪೆ. ಈ ಒಂದು ಪೆರಂಗಾಯಿಗೋಸ್ಕರ ಮರನೇ ಬಿತ್ತು. ಅಪ್ಪ ಬೈತಾರೆ. ನಾನು ತೋಟಕ್ಕೆ ಬರಲೇ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಮಳೆಗೆ ಬಿದ್ದದ್ದು, ಪ್ರವಾಹ ಪೀಡಿತ ಪ್ರದೇಶ ಇದು. ಅದಕ್ಕೆ ಇದೆಂತ ಗೊತ್ತುಂಟಾ, ಶಾಲೆಗೆ ಹೋಗ್ಬೇಕಾದ್ರೆ ಸ್ಲೇಟ್ ಉಜ್ಲಿಕ್ಕಿದೆ ಕಡ್ಡಿ. ಹೀಗೆ ಕಂಪಸ್ ಬಾಕ್ಸಲ್ಲಿ ಇಷ್ಟಿಷ್ಟು ಉಂಡೆ ಉಂಡೆ ತಗೊಂಡು ಹೋಗೋದು. ನಾನು ತಗೊಂಡು ಹೋಗ್ತಿರಲಿಲ್ಲ, ಬೇರೆಯವ್ರದ್ದು ಕದೀತಿದ್ದದ್ದು. ನೀರು ಕಡ್ಡಿ. ಚಿಕ್ಕದಿರಬೇಕಾದ್ರೆ ಈ ತೋಡಲ್ಲಿ ಅಂದರೆ ನೀರು ಮಳೆಯೆಲ್ಲ ನಿಂತು ನೀರು ಕ್ಲೀನ್ ಆಗ್ತದೆ. ಆ ಟೈಮಲ್ಲೆಲ್ಲ ಇಲ್ಲಿ ಸೈಡಲ್ಲಿ ಇಲ್ಲಿ ಬೇಲಿ ಬದಿಯಿಂದ ಹಾರಿ ಬಂದು ಮೀನು ಹಿಡಿತಿದ್ವಿ. ಮೀನು ಹಿಡಿದು ಅಂತ ಕ್ವಾಟ್ರಿದ್ದು ಕುಪ್ಪಿಯೊಳಗೆ ತುಂಬಿಸಿ ಸುಮ್ಮನೆ ಇಡೋದು ಮನೆಯಲ್ಲಿ. ಅಷ್ಟೇ ಪೆಟ್ಟು ಸಹ ತಿಂತಿದ್ವಿ. ಇದು ಬಿರಿಯಾನಿ ಎಲೆ, ಬಿರಿಯಾನಿಗೆ ಹಾಕಿದರೆ ಅದೇ ಸ್ಮೆಲ್ ನೋಡಿ. ಬಿರಿಯಾನಿಗೆಲ್ಲ ಹಾಕ್ತಾರೆ ಅಲ್ಲ, ಇದು ಬಿರಿಯಾನಿ ಎಲೆ ಅಂದರೆ ಹೋಟ್ಲಿಗೆ ಉಪಯೋಗ ಮಾಡ್ತಾರೆ. ಎಂತ ಮಾಡೋದು, ಕೆಳಗಡೆ ಹೋಗಿ ಎಲ್ಲ ಸ್ವಲ್ಪ ಮರನೇ ಒಂದು ಬೀಳಿಸಿದ್ದೇನೆ. ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಮನೆ ಕಡೆ ಬಂದು ಏನಾದರೂ ಐಡಿಯಾ ಹೊಳಿತದ ಅಂತ ಯೋಚನೆ ಮಾಡುವ ಅಂತ ಹೇಳಿ ಮತ್ತೆ ಮನೆ ಕಡೆ ಬಂದದ್ದು. ಮನೆ ಕಡೆ ಬಂದು ಒಂದು ಐಡಿಯಾ ಬಂತು. ಅದೆಂತ ಅಂತ ಮುಂದೆ ತೋರಿಸ್ತೇನೆ ನೋಡಿ. ನನಗೆ ಹೊಳೆದಂಥ ಐಡಿಯಾ ಆದರೂ ಏನು, ಹೂಗಳ ರಾಜ ಹೂ 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 ಅಂತಿತ್ತು.
ಹೂವು ಚೆಲುವೆಲ್ಲ ತಂದೆಂದಿತು. ಜಸ್ಟ್ ಒಂದು ಐಡಿಯಾ ಸಿಕ್ಕಿದಿಷ್ಟೇ. ಹಗ್ಗ ತಗೊಂಡು ಹೋಗ್ತಾ ಇದ್ದೇನೆ. ನಾನು ಹಗ್ಗ ತಗೊಳ್ಳಿಕ್ಕಲ್ಲ, ಹಗ್ಗ ತಗೊಂಡು ಎಂತ ಮಾಡ್ತೇನೆ ಅಂತ ತೋರಿಸ್ತೇನೆ. ಮತ್ತೆ ಬನ್ನಿ ತೋಟದ ಕಡೆಗೆ. ಬಿದ್ದಿರುವ ಮರವನ್ನು ಎತ್ತುವಂಥ ಕೆಲಸ ನಮ್ಮಿಂದ ಆಗಬೇಕು. ನಾವು ಬಿದ್ದರೆ ಎತ್ತಬೇಕು. ಸುಂದರ ನೋಟ ನೋಡಿ. ವಿಡಿಯೋಗ್ರಾಫರ್ ಇಷ್ಟು ದೂರದಿಂದ ತೆಗೆದಿದ್ದಾರೆ. ನೋಡಿ, ಅಲ್ಲಿ ನಮ್ಮ ಕೆರೆಯಲ್ಲಿ ಅದು ಮಿಡ್ಲಲ್ಲಿ ಮಾತ್ರ ಆಳ ಇರೋದು. ಈಗ ಅಲ್ಲಿ ಮರ ಬಿದ್ದಲ್ಲೆಲ್ಲ ಅಷ್ಟು ಆಳ ಇಲ್ಲ, ಬಟ್ ಅಲ್ಲಿ ಮುಳುಗ್ಬೋದು ನಾನು. ಒದ್ದೆ ಆಗೋದು ಯಾಕೆ ಅಂತ ಹಾಗೆ ಈಗ ಒಂದು ಪ್ರಯೋಗ ಮಾಡುವಂತ ನೋಡಿ. ಅದಕ್ಕೆ ಮರಕ್ಕೆ ಸ್ವಲ್ಪ ಪಂಪ್ ಇದ್ದು ಪೈಪುಗಳನ್ನೆಲ್ಲ ಕಟ್ಟಿದ್ದಾರೆ. ಅದನ್ನೆಲ್ಲ ಬಿಚ್ಚಿ ಬೇರೆ ಮರಕ್ಕೆ ಕಟ್ಟಿ ಮುಂದೆ ಏನಾಯಿತು ಎತ್ತ ಏನು ಪ್ರಯತ್ನ ಪಟ್ವಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೂ ಹೀಗೂ ಮಾಡಿ ಹಗ್ಗ ಕಟ್ಟಿ ನಾನು ಭೀಮನಂತೆ ಎಳೆಯುತ್ತೇನೆ ಅಂತ ಬಲ ಹಾಕ್ತಿದ್ದೇನೆ. ಹಗ್ಗ ಸಹ ಬರೋದಿಲ್ಲ, ಮರ ಸಹ ಬರೋದಿಲ್ಲ. ಸ್ವಲ್ಪ ಟ್ರೈ ಮಾಡಿ ಮಾಡಿ ಇದು ಒಬ್ಬನಿಂದ ಯಾಕೋ ಆಗ್ತಿಲ್ಲ ಅಂತ ಗೊತ್ತಾಯ್ತು. ಇಬ್ಬರು ಸೇರಿ ಎಳಿಲಿಕ್ಕೆ ಶುರು ಮಾಡಿದ್ರು. ಹೇಳಿ ಹೇಳಿ ಶೇಕೆಟ್ ಪುಷ್ಪವತಿ ಮಾಡಿದ್ರು. ಮಳ ಮಾತ್ರ ಅಲ್ಲೇ ಶೇಕ್ ಆಗ್ತಿತ್ತು, ಎದ್ದೇಳ್ತಾನೆ ಇರಲಿಲ್ಲ. ಎಂತ ಮಾಡೋದು, ನನ್ನ ಹೆಲ್ಪರ್ ಕೂಡ ಸ್ಟ್ರಾಂಗ್ ಇರಲಿಲ್ಲ ಅನ್ಸತ್ತೆ. ಹಾಗಾಗಿ ಆ ಹಗ್ಗ ನಾವೇ ತಗೋಬೇಕು ಅಂತಂತ ಅಂದಾಜಾಗಲಿಲ್ಲ. ಆಲೋಚನೆ ಮಾಡ್ತಿದ್ವಿ, ಮತ್ತೊಮ್ಮೆ ಹೇಳಿದ್ವಿ. ಮೇಲೆ ಬಾ, ಎದ್ದು ಬಾ, ಎದ್ದು ಬಾ. ಎಷ್ಟು ಪ್ರಯತ್ನ ಪಟ್ಟರು ಆಗಲಿಲ್ಲ. ಏನು ಮಾಡೋದು, ಮನೇಲಿ ಅಪ್ಪನಿಗೆ ಗೊತ್ತಾದರೆ ಬೈತಾರೆ. ಸುಮ್ಮನೆ ಯಾಕೆ ಪಾಪ, ಒಂದು ಇಷ್ಟು ಟೈಮ್ ಇದ್ದ ಮರ ಬಿದ್ದು ಹಾಗೆ ಆಗೋದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇನ್ನೊಂದು ಪ್ಲ್ಯಾನ್ ಓಡಿತು, ಇನ್ನೊಂದು ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ನಂಬರ್ 2. ಪ್ಲ್ಯಾನ್ ನಂಬರ್ 2 ಅದೇ, ಕೆಳಗಡೆ ಬುಡಕ್ಕೆ ಹಾಕಿದ್ದ ಹಗ್ಗವನ್ನು ತೆಗೆದು ಅದರ ಮೇಲ್ಗಡೆ ಒಂದು ಸೆಂಟರ್ ಪೋರ್ಷನ್ಗೆ ಹಾಕಿದಾಗ ಸ್ವಲ್ಪ ಮರ ಬರ್ಬೋದು ಅಂತ ಆಲೋಚನೆ ಬಂತು. ಹಾಗಾಗಿ ಹಗ್ಗವನ್ನು ಅಲ್ಲಿ ಹಾಕಿ ಹಗ್ಗ ಹಾಕಿ ಎಳೆಯುವ ಪ್ರಯತ್ನ. ಕಿತ್ತೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಪೇರಂಗಾಯಿ ಬೇರೆ ಸೀಬೆಕಾಯಿ, ಸೀಬೆಕಾಯಿ. ಹಗ್ಗ ತಗೊಂಡಾಯ್ತು. ಈಗ ನಮ್ಮ ಪ್ರಯತ್ನ ಸಕ್ಸಸ್ ಆದರೆ ಆಯ್ತು, ಇಲ್ಲದಿರ ಮರವನ್ನು ಅಲ್ಲೇ ಬಿಟ್ಟು ಹೋಗುವಂತ ಪ್ಲ್ಯಾನ್ ಮಾಡಿದ್ದೆ. ಈಗ ನೋಡು ಎಂತ ಆಗ್ತದೆ. ಬರ್ತಾ ಇದೆ, ಬರ್ತಾ ಇದೆ, ಲಬಕ್ ಬರ್ತಾ ಇದೆ. ಇನ್ನೂ ಜೋರಾಗಿ ಬರ್ತಾ ಇದೆ. ನನ್ನ ಸಪೋರ್ಟರ್ ಸ್ವಲ್ಪ ಬಿಟ್ಟರೆ ಮರದ ಜೊತೆ ಅವರು ಬೀಳ್ತಿದ್ರೇನು. ಹಾಗಾಗಿ ಏನು ಮಾಡೋದು, ಪ್ರಯತ್ನ ಪಡಬೇಕಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಮನಸ್ಸು ಮಾಡಿ ಈಗ ಎಳೆಯುವಂಥ ಪ್ರಯತ್ನ. 3, 2, 1, ಎಸ್ ಕಮಾನ್. ಮರ ನಿಂತು ಬಿಡ್ತು ನೋಡಿ. ಕೈ ಬೇರೆ ನೋವಾಗ್ತಿತ್ತು, ಪ್ಲಾಸ್ಟಿಕ್ ಹಗ್ಗ ಬೇರೆ ಅದು. ಟ್ರೈ ಫೈನಲಿ ಮರ ಎಷ್ಟಿತ್ತೋ ಅದಕ್ಕಿಂತ ಜಾಸ್ತಿನೇ ಸ್ವಲ್ಪ ಎಳೆದು ಬಿಟ್ಟೆ ಅಂತ ಅನಿಸುತ್ತೆ. ಹಾಗಾಗಿ ಕೊನೆಯ ಬಾರಿ ಪ್ರಯತ್ನ ಮಾಡುವಂಥ ತಂಡ ಈ ಮಧ್ಯೆ ಬಲವಾಗಿ ಎಳೆಯುವಂಥ ಪ್ರಯತ್ನ, ಬಲವಾಗಿ ಎಳೆದಿದ್ದಾರೆ. ಎಸ್ ಸಬಾಸ್, ಎಳೀರಿ. ಇಷ್ಟು ಇವತ್ತಿಗೆ ಸಾಕು, ಎನರ್ಜಿ ಲಾಸ್ ಆಗೋದು ಬೇಡ ಅಂಥೇಳಿ ಮರವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದೆವು. ಥ್ಯಾಂಕ್ ಯು ಮರ, ನಾವು ಎಳೆದಕ್ಕೆ ಮತ್ತೆ ಬಂದು ಮರು ಸ್ಥಾಪನೆಯನ್ನು ಮಾಡಿದ್ವಿ. ನಮ್ಮ ಹೆಲ್ಪರ್ ನೋಡಿದ್ರೆ ನೀವು ಅನ್ಕೋಬೋದು ಇಬ್ಬರು ಸೇರಿದ್ದ ಹೇಳ್ತಿದ್ದ ಅಂತ. ಇಲ್ಲ, ನಾನು ಹೇಳ್ತಿದ್ದೆ, ಅವ್ರು ಹಿಡ್ಕೊಂಡಿದ್ರು ಅಷ್ಟೇ. ಆದರೂ ಕೋಚ್ ಸ್ವಲ್ಪ ನೋಡಿ, ನಮ್ಮ ಇವರು ಹೆಲ್ಪರ್ ನೋಡಿ, ಈಗ ಸ್ವಲ್ಪ ಇನ್ನೊಂದು ಟ್ರೈ ಮಾಡ್ತೇನೆ ಅಂತ ಮುಂದೆ ಬಂದರು.
ಏಯ್ ಆಗ್ತಾನಿಲ್ಲ, ಮರ ಸ್ವಲ್ಪ ಸಹ ಶೇಕ್ ಆಗ್ತಿಲ್ಲ. ಏಯ್ ಆಗಲಿಲ್ಲ. ಟಲ್ಲಿಗೆ ಮರವನ್ನು ಕಟ್ಟಿ ಅಡಿಕೆ ಮರ ಕಟ್ಟಿದ್ದೀವಿ. ನೆಕ್ಸ್ಟ್ ಟೈಮ್ ಹೋದಾಗ ಅಡಿಕೆ ಮರನ ಅದ್ರ ಜೊತೆ ಬಿದ್ದಿರುತ್ತಾ ಗೊತ್ತಿಲ್ಲ, ನೋಡಬೇಕು. ಅಂತೂ ಇಂತೂ ಏನೋ ಒಂದು ಪ್ರಯತ್ನ ಪಟ್ಟು ಒಂದು ಪೇರಳೆ ಹಣ್ಣಿದ್ದದು ಅದರಲ್ಲಿ, ಅದನ್ನು ಬೀಳಿಸಿ ಮಲಗಿಸಿ ಮತ್ತೆ ಕಟ್ಟಿ ಬಂದಿದ್ದೇವೆ. ಇದು ನಮ್ಮ ಶತಾಯಗತಾಯ ಪ್ರಯತ್ನ. ಒಂದು ಪೆರಂಗಾಯಿಗೆ ತಿಂದದ್ದು ಜೀರ್ಣ. ಅಂತೂ ಮರವನ್ನು ನೆಟ್ಟಗೆ ನಿಲ್ಲಿಸಿ ಇವತ್ತು ಬಂದಿದ್ದ ಕೆಲಸ ಸಾಕು ಅಂತ ಸಾಕಾಗಿ ನಡ್ಕೊಂಡು ಹೋದ್ವಿ. ಮತ್ತೆ ಮನೆ ಕಡೆ ಹೋಗಿದ್ದು. ಮನೆ ಕಡೆ ಹೋಗಿ ಮತ್ತೆಂತ ಮಾಡೋದು, ಏನಿಲ್ಲ, ಸಾಕಾಗಿತ್ತು. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಗೆ ಹೋಗಿ ನಂತರ ಊಟಕ್ಕೆ ಹೋಗುವ ಒಂದು ಪ್ಲ್ಯಾನ್ ಮಾಡಿದ್ದು. ನೋಡಿ, ಮೊದಲೆಲ್ಲಾದರೆ ಇಲ್ಲೇ ಸ್ಕೂಲ್ಗೆ ಹೋಗ್ತಿದ್ದು, ಇಲ್ಲೇ ಮಳೆಯಲ್ಲಿ ನೆನೆತಿದ್ದು ಎಲ್ಲ ನೆನೆತಿದ್ದೆ. ಬ್ಯಾಂಗ್ಳೂರಲ್ಲಿರೋದ್ರಿಂದ ಅಪರೂಪಕ್ಕೆ ಬಂದಾಗ ಮಳೆಯಲ್ಲಿ ನೆನಿಬೇಕನ್ನೋ ಆಸೆ ಆಗ್ತಿದೆ. ನಿಮ್ಗೆ ಇದೇ ಥರ ಆಸೆ ಆಗ್ತಿದಲ್ವ ಅಲ್ವಾ? ಊರಲ್ಲಿದ್ದ ಮಳೆನೇ ಚಂದ. ಇದು ನೋಡಿ ನಮ್ಮ ಪುಟ್ಟ ಹೋಟೆಲ್ ಪ್ಯಾಕ್ ಅಂತ ಅಪ್ಪ ಅಮ್ಮ ಇಬ್ಬರು ನೋಡ್ಕೋತಾರೆ. ಅಲ್ಲಿ ಒಲೆಯಲ್ಲಿ ಮಾಡಿದಂತೆ ಕಬಾಬು, ಅಡಿಗೆ, ಕೋಳಿ, ಮೀನು ಎಲ್ಲ ತಿನ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡಿ ಮಳೆಗೆ ಒಳ್ಳೆ ಊಟ ಇತ್ತು. ಜೊತೆಗೆ ಊಟ ಮಾಡ್ತಿದ್ವಿ. ಅಪ್ಪ ಬೇರೆ ಊಟ ಮಾಡ್ತಿದ್ರು. ಇವರೇ ನಮ್ಮ ಅಪ್ಪ. ಕೆಲಸ ಎಲ್ಲ ಮಾಡಿ ಪಾಪ ಊಟ ಮಾಡ್ತಿದ್ದಾರೆ. ಇವರು ನಮ್ಮ ಹೆಲ್ಪರ್, ಬರೀ ತಿಂದದ್ದಷ್ಟೇ. ಇಲ್ಲಿ ನೋಡಿ ನಮ್ಮ ಮಾತಾಜಿ ಅಮ್ಮ, ಇವರು ಶೇಖರನ್ ಅಂತ ನಮ್ಮ ಹೋಟ್ಲಲ್ಲಿ ಹೆಲ್ಪರ್ ಅವರು. ನೋಡಿ ಕನ್ನಡಕ್ಕೆ ಹಾಕೊಂಡು ಟೀಚರ್ ನೋಡ್ತಿದ್ರು. ಅಲ್ಲಿಂದ ಮತ್ತೆ ಹೊರಟದ್ದು ನಾವು ನದಿಯ ಕಡೆ ಹೋಗಿದ್ವಿ. ನೋಡಿ ನಮ್ಮ ಕಾಪಿನಡಕದ ನದಿ ಇದು, ನೀರು ತುಂಬಿ ತುಳುಕ್ತಾ ಇತ್ತು. ಊಟ ಮಾಡಿ ಸ್ವಾತಿಯವರ ಮನೆಗೆ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿ ನಾವು ಅವಳದೊಂದು ಪಾರ್ಸೆಲ್ ಇತ್ತು, ಅದನ್ನು ಕೊಟ್ಟು ಮತ್ತೆ ನಾವು ಹೋಗಿದ್ದು. ನಾನು ಓದಿದಂಥ ಶಾಲೆ ಇದು, ಬಳಂಜ ಶಾಲೆ. ಅಣ್ಣ, ನನ್ನ ದೊಡ್ಡ ಅಣ್ಣ 1ರಿಂದ 7th ಅಲ್ಲಿ ಓದಿದ್ದು. ಅಲ್ಲಿಂದ ಅವನ ಮಗನನ್ನು ಕರ್ಕೊಂಬರ್ಲಿಕ್ಕೆ ಇಬ್ಬರು ಹೋದ್ವಿ. ರಿಷಿಕಿತ್ತು ಶಾಲೆ ಮುಗಿ ಹೊತ್ತಾಗಿತ್ತು, 3:30 ಆಗಿತ್ತು. ಕರ್ಕೊಂಡು ಬರಲಿಕ್ಕೆ ಹೋಗಿದ್ವಿ. ಮಕ್ಕಳನ್ನು ಬಿಟ್ಟಿರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ನಿಂತ್ಕೊಂಡು ಅಷ್ಟೊತ್ತಿಗೆ ಶಾಲೆಯಲ್ಲಿ ನವಿಲು ಬಂದಿತ್ತು. ಆಯ್ತಾ ಶಾಲೆ ದಾದತಿ ನಿನ್ನ ಶಾಲೆ ಅಡುಗೆ ಒನಸು ದಾದನಸು ಇತ್ತಂడి ಪದ್ಯ ಕಲ್ಪಾಯರ ದಾದ ಪದ್ಯ ಹಿಂದೂಸ್ತಾನು ದಾದಿ ಸೀದಾ ಯಾಕಪ್ಪ ಸೆಂಟ್ ಮಾಡೋದು போய் ಇಡೀನಾಗ ನೋಡಿದ್ರಲ್ಲಿ ಇವತ್ತು ಮಳೆ, ಮರ ಬೀಳ್ಸಿದ್ದು, ಎಲ್ಲ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಬಂದು ಎಲ್ಲ ಮುಗಿಸಿ ಇವತ್ತಿನ ದಿನಚರಿ ಮುಗಿಯಿತು. ನೋಡಿದ್ರಲ್ಲ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನೋಡ್ತಾ ಇರಿ. ಪ್ಯಾಕು ವರ್ಲ್ಡ್.